ಮೀನರಾಶಿ. ನೋಡಿ, ಕೊನೆಯ ರಾಶಿ ಮೀನರಾಶಿ ಆಗ್ತಕ್ಕಂಥದ್ದು. ಇವರೂ ಸಹ ಸ್ವಲ್ಪ ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ತಾರೆ. ಯಾಕೆಂದರೆ ಹೋದ ವರ್ಷ ಎಲ್ಲ ತುಂಬ ತೊಂದರೆ ಅನುಭವಿಸಿದ್ದಾರೆ. 2 ವರ್ಷದಿಂದ 3 ವರ್ಷದಿಂದ. ಸ್ವಲ್ಪ ಸ್ಥಿರ ಆದಾಯ, ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ, ಸ್ವಲ್ಪ ಆರೋಗ್ಯ, ನಿದ್ದೆ ಕೊರತೆ, ನಿದ್ದೆ ಬರೋದಿಲ್ಲ ಇವರಿಗೆ, ಒಂಥರ ಟೆನ್ಷನ್. ಅದರಿಂದ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ನಿದ್ದೆ ಮಾಡಿದ್ರೆ ಯಾವ ರೋಗ ಭಯಗಳು ಬರೋದಿಲ್ಲ. ನಿದ್ದೆ ಮಾಡಬೇಕು ಇವರು, ಟೆನ್ಷನ್ ಬಿಟ್ಬಿಡಬೇಕು. ಸ್ವಲ್ಪ ಸ್ಟ್ರೆಸ್ಸಲ್ಲಿರ್ತಾರೆ, ಕೂಲಾಗಿರಬೇಕು, ಯಾವುದನ್ನು ತಲೆಗೆ ಹಾಕ್ಕೊಳ್ಳೋಕೆ ಹೋಗಬಾರ್ದು ಮೀನರಾಶಿಯವರು. ನೋಡಿ, 1ನೇ ಶನಿ, ಬುದ್ಧಿ ಕ್ಲೇಶ, ಸ್ವಲ್ಪ ಆಂಜನೇಯನ ಮೊರೆ ಹೋಗಬೇಕು ಇವರು. ಶನಿ ಸ್ವಲ್ಪ ಚೆನ್ನಾಗಿಲ್ಲ. 1ನೇ ಕುಜ, ಸ್ವಲ್ಪ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಬೇಕು ಇವರು. 1ನೇ ರವಿ ಪರವಾಗಿಲ್ಲ, ಸ್ವಲ್ಪ ವ್ಯಾಧಿ ತಂದು ಕೊಡ್ತಾನೆ. 2ನೇ ಶುಕ್ರ ಅಂತ ದೊಡ್ಡ ಕಾಯಿಲೆ ಏನು ಕೊಡೋದಿಲ್ಲ, ಮಾಮೂಲಿ. ಲಕ್ಷ್ಮೀಕರ. 4ನೇ ಗುರು ಸ್ನೇಹ ನಾಶ. 6ನೇ ಕೇತು ಲಕ್ಷ್ಮೀಕರ. 7ನೇ ಚಂದ್ರ ಸೌಖ್ಯ ವೃದ್ಧಿ. 12ನೇ ಬುಧ ಅತಿ ನಷ್ಟ. 12ನೇ ರಾಹು ಶತ್ರುಭಯ. ಅದಕ್ಕಾಗಿ ಇವ್ರು ಏನು ಮಾಡಬೇಕು ಅಂತಂದರೆ, ಈ ಬೆಡ್ಶೀಟ್ ಥರ ಟವಲ್ ಬರುತ್ತೆ ನಿಮಗೆ. ಬೆಡ್ಶೀಟು ದಪ್ಪ ಮಂದವಾಗಿರಬೇಕು ನಿಮಗೆ. ಆ ಮಂದದ ಬಟ್ಟೆಯಲ್ಲಿ ಎಳ್ಳು, ಉಪ್ಪು, ತೊಗರಿಬೇಳೆ, ಉದ್ದಿನಬೇಳೆ, ಉದ್ದಿನಕಾಳು, ಈ 5 ಧಾನ್ಯಗಳು, ಪಂಚಧಾನ್ಯಗಳು, ಎಳ್ಳು, ಉಪ್ಪು, ತೊಗರಿಬೇಳೆ, ಉದ್ದಿನಕಾಳು, ಹುಳ್ಳಿಕಾಳು, ಈ 5ನ್ನು ಅದ್ರಲ್ಲಿ ಕಟ್ಟಿಬಿಟ್ಟು ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಿ ಇಟ್ಬಿಟ್ಟು ಬಂದುಬಿಡಬೇಕು. ಯಾರೂ ಇರಬಾರ್ದು ಮೀನರಾಶಿಯವ್ರಿಗೆ. ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು ತಿರುಗಿ ನೋಡಬಾರ್ದು ಇವರು. ಅದು ಬಂದುಬಿಟ್ರೆ ಅದು ಯಾವುದೋ ಪ್ರಾಣಿಗಳೋ ಪಕ್ಷಿಗಳೋ ಏನೋ ತಿನ್ಕೊಂಡ್ಬಿಡತ್ತೆ. ಇವರಿಗೆ ತುಂಬ ಯಶಸ್ಸು ಸಿಗ್ತಕ್ಕಂಥದ್ದು ಈ ರೀತಿ ಇದೆಯಮ್ಮ. ಇವ್ರಿಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಪರಿಹಾರ ಅಮ್ಮ ನೋಡಿ, ಇವರಿಗೆ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತು ಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತಕ್ಕಂಥದ್ದು ಹೇಳ್ಕೊಬೋದು. ಓಂ ಗುರುವೇ ನಮಃ ಅಂತಕ್ಕಂಥ ಮಂತ್ರವನ್ನು ಕೂಡ ಇವರು ಹೇಳ್ಕೊಬೋದು. ನೋಡಿ, ಪೂರ್ವಭಾದ್ರ 4, ಉತ್ತರಾಭಾದ್ರ ರೇವತಿ ಮೀನರಾಶಿ ಆಗ್ತಕ್ಕಂಥದ್ದು. ಶುಭವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭವರ್ಣ ಬಂದು ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಬಂದು ಈಶಾನ್ಯ. ಶುಭ ದಿನಾಂಕ ಇವರಿಗೆ 3, 9, 12, 18, 21, 27, 30ನೇ ತಾರೀಕುಗಳಲ್ಲಿ ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ.